ಬಾಗ್ಲು ತಲೆ. ಸಾಧ್ಯಮ್ಮ ಕಾಫಿ ಗೀಪಿ ಏನಾದ್ರೂ ಬೇಕಾ? ಬೇಕು, ತಗೊಂಡ್ ಬನ್ನಿ. ತಂದೆ. ಸುಕೃತ, ನಿಂಗಿನ್ನೂ ಚಿಕ್ಕ ವಯಸ್ಸು, ದೊಡ್ಡ ಜೀವನ ಇದೆ. ಜೀವನದಲ್ಲಿ ಹೋರಾಡ್ಬೇಕು, ಗೆಲ್ಬೇಕು. ಸುಂದರವಾದ ಬದುಕಿದೆ, ಅದನ್ನ ಅನುಭವಿಸ್ಬೇಕು. ಅದನ್ ಬಿಟ್ಟು ಒಳ್ಳೆ ಅಜ್ಜಿ ತರ ಮಾತಾಡಿದ್ರೆ ಏನರ್ಥ? ಎಲ್ಲಿದೆ ಅದಕ್ಕೆ ಜೀವನ? ಹೇಗಿರ್ಲಿ ಸಂತೋಷವಾಗಿ? ನೀವ್ ಮಾತಾಡೋದ್ ನೋಡಿದ್ರೆ ಹೇಗಿದೆ ಗೊತ್ತಾ? ಮರುಭೂಮಿಯಲ್ಲಿ ನೀರ್ ಹುಡ್ಕಿದ್ರೆ ಸಿಗುತ್ತಲ್ಲ, ಆ ತರ ಇದೆ ನಿಮ್ ಮಾತುಗಳು. ನೀವ್ ಹೇಳೋ ಸಂತೋಷ ನಾನು ಅನ್ಭವಿಸಕ್ಕಾಗಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಸಂತೋಷವಾಗಿಲ್ಲ ಅಂದ್ರೆ ಸತ್ತೋಗ್ತೀಯಾ? ಹುಚ್ಚಿ ತರ ಮಾತಾಡ್ತಿದ್ಯಾ. ನೀನ್ ಆ ರೀತಿ ಮಾಡ್ಕೊಂಡ್ರೆ ಮನೇಲಿ ಎಲ್ರೂ ಏನಾಗ್ತಾರೆ ಅಂತ ಯೋಚನೆ ಮಾಡು. ನೋಡು, ಹಠ ಮಾಡ್ಬೇಡ. ಅಮ್ಮ ಹೇಳಿದ್ರಲ್ವಾ, ನಿನ್ಗೆ ಯಾವ ಬಟ್ಟೆ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ರೆಡಿ ಆಗು. ಇಲ್ಲಾಂದ್ರೆ ಹೊಸದ್ ಕೊಡಿಸ್ತಾರೆ, ಹೋಗು. ಅವ್ರು ಯಾರು ಕೊಡ್ಸಿಲ್ಲ ಅಂದ್ರೆ ನಾನು ಕೊಡಿಸ್ತೀನಿ. ಎಲ್ರೂ ವೀರಣ್ಣನ್ ತಂಗಿ ಮದ್ವೆ ಸಂಭ್ರಮದಲ್ಲಿದ್ದಾರೆ. ಅದ್ ಮುಗಿಲಿ. ಅದಾದ್ಮೇಲೆ ನಿನಗೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾಡ್ತೀನಿ. ನೀನ್ ತಲೆ ಕೆಡ್ಸ್ಕೋಬೇಡ. ಹೋಗು, ಹೋಗಿ ರೆಡಿ ಆಗು. ಹೇಳ. ಹೌದಾ? ಓಕೆ, ಥ್ಯಾಂಕ್ ಯು. ಮತ್ತೆ ನಾನು ಫೋನ್ ಮಾಡ್ತೀನಿ.